ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಎಷ್ಟೇ ಏನೇ ಆದರೂ ಚಿಂತೆ ಇಲ್ಲ. ಕರ್ನಾಟಕದ ಕನ್ನಡದ ಮಕ್ಕಳ ಭವಿಷ್ಯವಾಗಿರೋ ಬದುಕು ಆಗಿರುವಂಥ ಭವಿಷ್ಯವಾಗಿರುವಂಥ ಅಳಿವು ಉಳಿವಿನ ಪ್ರಶ್ನೆ ಆಗಿರುವಂಥ ಕನ್ನಡಿಗರ ಉದ್ಯೋಗ ಮೀಸಲಾತಿ ಜಾರಿಗೆ ಬರದೇ ಹೋದರೆ ರಾಜ್ಯದಲ್ಲಿ ಇಡೀ ಕನ್ನಡಿಗರನ್ನ ದಂಗೆ ಹೇಳ್ತಾರೆ ಅನ್ನೋದರಲ್ಲಿ ಬೇರೆ ಮಾತಿಲ್ಲ. ಅದಕ್ಕಾಗಿ ಕರವೇ ಏನೇನು ಕೆಲಸ ಮಾಡಬೇಕು ಎಲ್ಲ ಮಾಡ್ತೀವಿ. ಯಾವುದಕ್ಕೂ ಇದರಲ್ಲೇ ಇರುವಂಥ ಸಿದ್ದರಾಮಯ್ಯನವರು ಯಾರೋ ಒಂದು 4 ಕಂಪ್ನಿಯವರು ಹೇಳ್ತಾರೆ ಅಂದ ತಕ್ಷಣ ಇಡೀ ರಾಜ್ಯ ಕಾಯ್ತಕ್ಕಂಥ ಒಂದು ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸತ್ಯಕ್ಕೆ ದೂರವಾದ ಮಾತು. ಯಾಕಂದ್ರೆ ಅಷ್ಟು ಬಹಿರಂಗವಾಗಿ ಯಾವುದೇ ವಿಚಾರಗಳಿದ್ರು ಹೇಳುವಂಥವ್ರು ಯಾವುದಕ್ಕೂ ಎದುರದೇ ಇರುವಂಥದ್ದು ಏಕಾಏಕಿ ಒಂದು ವಿಚಾರಕ್ಕೆ ವಾಪಸ್ ಸ್ಟ್ಯಾಂಡ್ ತಗೋತಾರೆ ಅಂತ ಹೇಳಿದ್ರೆ ಬೇರೆ ರೀತಿ ಒತ್ತಡಗಳು ಇರ್ಬೋದಾ ಹೇಗೆ ಅಂತ? ಯಾಕಂದ್ರೆ ಅವರ AICC ಇಂದ ಒಂದಷ್ಟು ಒತ್ತಡಗಳು ಬಂದಿದೆ ಅನ್ನುವಂಥ ಆರೋಪಗಳಿದೆ. ಇಲ್ಲ, ನಾನು ನಿನ್ನೆ ಬೆಳಗ್ಗೆ ಅವ್ರನ್ನ ಭೇಟಿ ಮಾಡಿದಾಗ ಅವರು ತುಂಬ ನನ್ನ ಜೊತೆಯಲ್ಲಿ ವಿಚಾರಗಳನ್ನ ಹಂಚಿಕೊಂಡ್ರು. ಆಗಲೂ ಹೇಳಿದ್ರು, ಇಲ್ಲ ಈ ವಿಚಾರದಲ್ಲಿ ನಾನು ಯಾರ ಒತ್ತಡಕ್ಕೂ ಮಣಿಯಲ್ಲ, ನಾನು ಕರ್ನಾಟಕದ ಜನರ ಪರವಾಗಿರ್ತೀನಿ, ಕನ್ನಡಿಗರ ಪರವಾಗಿರ್ತೀನಿ ಅಂಥೇಳಿ ಭಾರಿ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆಯಲ್ಲಿ ಮಾತಾಡಿದಾಗ. ನಿಮ್ಮ ಪ್ರಶ್ನೆ ನನಗೆಲ್ಲ ಒಂದು ಕಡೆ ಅದು ಸಹ ಎಲ್ಲ ಅನುಮಾನ ಕಾಡಬಹುದು. ಯಾಕಂದರೆ ಈ ನೆಲದ ಬಹುದೊಡ್ಡ ಉದ್ಯಮ ಏನಿದೆ, ಈ ಎಲೆಕ್ಷನ್ ಸಂದರ್ಭದಲ್ಲಿ ಒಂದಷ್ಟು ಪಾರ್ಟಿ ಫಂಡ್ ಕೊಟ್ಟಿರ್ತಾರೆ, ಅವರಿಗೆ ಒಂದಷ್ಟು ಪಾರ್ಟಿ ಫಂಡನ್ನ ಕೊಟ್ಟಿರ್ತಾರೆ. ಅದು ದೆಹಲಿ ತಲುಪುತ್ತೋ ಕರ್ನಾಟಕ ತಲುಪುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿಂದ ಏನಾದರೂ ಹೈಕಮಾಂಡ್ ಆದೇಶ ಏನಾದರೂ ಬಂದು ಏಕಾಏಕಿ ಇಂಥ ತೀರ್ಮಾನ ಏನಾದರೂ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವ್ರು ತಗೊಂಡು ಅನ್ನುವ ಅನುಮಾನವೂ ಎಲ್ಲೋ ಒಂದು ಕಡೆ ಕಾಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಬಂಗಾರಪ್ಪನವ್ರನ್ನ ನೆನೆಸ್ಕೋತಾ ಇರ್ತೀನಿ. ಕಾವೇರಿ ವಿಚಾರದಲ್ಲಿ ಅವತ್ತು ಅದೇ ಹೈಕಮಾಂಡ್ ಅವ್ರ ಮೇಲೆ ಭಾರಿ ಒತ್ತಡ ಹಾಕ್ತು, ಕೋರ್ಟ್ಗಳ ಒತ್ತಡ ಇತ್ತು. ಎಲ್ಲವನ್ನು ಧಿಕ್ಕರಿಸಿ ಅವತ್ತು ಸುಗ್ರೀವಾಜ್ಞೆ ತಂದು ಕಾವೇರಿ ನೀರನ್ನ ತಮಿಳುನಾಡಿಗೆ ಕೊಡ್ದಂಗೆ ಎದುರಿಸಿ ನಿಂತ್ಕೊಂಡ್ರು. ನಾನು ಸಿದ್ದರಾಮಯ್ಯನವರು ಭಾರಿ ಸಲ ಹೇಳಿದ್ದೀನಿ, ಈ ಛಲ ಬೇಕು, ಈ ಹಠ ಬೇಕು. ಸಿದ್ದರಾಮಯ್ಯವ್ರಿಗೆ ಹಠ ಇದೆ, ಛಲ ಇದೆ, ಕನ್ನಡದ ಪ್ರೀತಿ ಇದೆ, ಕಾಳಜಿ ಇದೆ ಅನ್ನೋದಾದರೆ ಇಲ್ಲಿ ಸಾಬೀತಾಗಬೇಕು, ಇದರಲ್ಲಿ ಸಾಬೀತಾಗಬೇಕು. ಯಾಕಂದರೆ ನಾವು ಇನ್ನೇನು ಕೇಳ್ತಾ ಇಲ್ಲ. ನಮ್ಮ ನೆಲದಲ್ಲಿ ನಮ್ಮ ಬದುಕನ್ನು ಕಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದು ಕೇಳೋದು ತಪ್ಪು ಅನ್ನೋದಾದರೆ, ಅದಕ್ಕೆ ಸರ್ಕಾರ ಗಟ್ಟಿಯಾಗಿ ನಿಲ್ಲಲ್ಲ ಅನ್ನೋದಾದರೆ, ಮತ್ತು ಯಾರಿಗೋಸ್ಕರ ಈ ಸರ್ಕಾರ, ಯಾರಿಗೋಸ್ಕರ ಈ ವ್ಯವಸ್ಥೆ, ಈ ಉದ್ಯಮಗಳು, ಇದು ನನ್ನ ಕಾಡುವ ಪ್ರಶ್ನೆಗಳು. ಅದಕ್ಕೋಸ್ಕರ ಯಾರದೇ ಒತ್ತಡ ಇರಲಿ, ಏನೇ ಇರಲಿ, ಸಿದ್ದರಾಮಯ್ಯನವರು ಹಂಜದೆ ನಾಡಿನ ಮಕ್ಕಳ ಹಿತವನ್ನು ಕಾಯಿರಿ ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡ್ತೀನಿ. ಈಗ ಉದ್ಯಮಿಗಳು ಮತ್ತೆ ಕಾರ್ಪೊರೇಟ್ಸ್ ಹೇಳ್ತಿದ್ದಾರೆ, ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ, ನಮ್ಮನ್ನ ಒಂದು ಕಡೆನೂ ಬ್ಯಾಂಡ್ ಬಿಟ್ಟು ಹೇಳಲಿಲ್ಲ ರಿಸರ್ವೇಷನ್ಗೆ ಎಷ್ಟು ಪರ್ಸೆಂಟೇಜ್ ಅಂತ. ನಾವು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಹೋಟೆಲ್ ಮಾಲೀಕರ ಹತ್ರ ಎಲ್ಲ ಮಾತಾಡಿದ್ರೆ ಅವ್ರು ಹೇಳ್ತಾರೆ, ಜಾಸ್ತಿ ನಾರ್ತ್ ಈಸ್ಟ್ ಇಂದಾನೆ ಬರ್ತಾರೆ, ನಮಗೆ ಕನ್ನಡಿಗರು ಬರ್ತಿಲ್ಲ, ಇವ್ರು ಕೊಟ್ಟರೆ ನಾವು ತಗೊಂತೀವಿ, ಬಟ್ ಎಲ್ಲಿಂದ ತಗೊಳ್ಳೋದು ಅವ್ರನ್ನ, ಬರ್ತಾ ಇಲ್ಲ. ಇದರ ಕೆಲಸ ಕೊಟ್ಟರೆ ಏನು ಮಾಡೋದು? ಅದಕ್ಕೆ ಏನಾದರೂ ಒಂದು ರಿಯಾಯಿತಿ ಆದರೂ ಕೊಡಿ ಅಂತ ಕೇಳ್ಕೊಂತಿದ್ದಾರೆ. ಅದನ್ನೇ ನೀವು ಇವತ್ತಿಗೂ ಸರ್ಕಾರ ಜೊತೆಲಿ ಚರ್ಚೆ ಮಾಡಿ ಇವತ್ತಿಗೂ ಸರ್ಕಾರ ಜೊತೆಲಿ ಚರ್ಚೆ ಮಾಡಿ, ಚರ್ಚೆ ಏನೂ ಮಾಡದೆ ಸರ್ಕಾರದ ಜೊತೆಯಲ್ಲಿ ಏನು ಇವತ್ತಿಂದಲ್ಲ, ಈ ಹೋರಾಟ ಇವತ್ತಿಂದಲ್ಲ, ಚರ್ಚೆ ಇವತ್ತಿಂದಲ್ಲ, ಈ ವಿಚಾರ ಇವತ್ತಿಂದಲ್ಲ, ಸುಮಾರು 40 ವರ್ಷಗಳ ವಿಚಾರ. ಆಗಿಂದ ಈಗಲವರೆಗೂ ಬರೀ ಇದೇ ಚರ್ಚೆ ನಡೀತಾ ಇದೆ. ಯಾವುದೇ ಕನ್ನಡದ ವಿಚಾರ ಬಂದಾಗ, ಬೆಂಗಳೂರು ವಿಚಾರ ಬಂದಾಗ ಇವರು ಬಾಯಿ ಹಾಕ್ತಾರೆ. ಐ ಟಿಯವರು, BT ಅವರು, ಕಾರ್ಪೊರೇಟ್ಗಳು, ಸಂಸ್ಥೆಗಳು ಬೆಂಗಳೂರು ವಿಚಾರ ಬಂದಾಗ ಬೆಂಗಳೂರು ಅಂದರೆ ಅವರಿಂದ ಅಂತ ತಿಳ್ಕೊಂಬಿಟ್ಟಾರೆ, ಕರ್ನಾಟಕ ಅಂದರೆ ನಮ್ಮಿಂದ ಅಂತ ಅವರಿಂದ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನಾವು ಅವತ್ತೂ ಬದುಕಿ ತೋರಿಸಿದ್ದೀವಿ, ಮುಂದೆಯೂ ಬದುಕಿ ತೋರಿಸ್ತೀವಿ, ಇದ್ರೂ ತೋರಿಸ್ತೀವಿ, ಇಲ್ಲದೆ ಹೋದ್ರೂ ಬದುಕೋದು ಗೊತ್ತಿದೆ ಕನ್ನಡಿಗರಿಗೆ, ಬದುಕ್ತೀವಿ. ಒತ್ತಡ ಹಾಕಿ ಸಲಹೆ ಕೊಡಿ, ಬೇಕಾದ್ರೆ ಒಂದಷ್ಟು ಹಿಂಗಲ್ಲ ಹೀಗೆ ಒಂದಷ್ಟು ರಿಯಾಯಿತಿ ಕೊಡಿ ಅಂತ ಕೇಳ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಈಗ 100ಕ್ಕೆ 100 ಅಂತ ಹೇಳ್ತಾ ಇದ್ದೀವಿ, ಒಂದಷ್ಟು ರಿಯಾಯಿತಿ ಕೊಡೋಣ.
ಅವ್ರ ವಿಚಾರಗಳನ್ನು ತಗೊಳ್ಳೋಣ. ಯಾಕೆಂದರೆ ಉದ್ಯಮಗಳು ಬೇಕು, ಉದ್ಯಮ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಹೊರಗಡೆ ಹೋಗಿ ಅಂತ ನಾವು ಹೇಳ್ತಾ ಇಲ್ಲ. ನಿಮಗೆಲ್ಲ ಸವಲತ್ತು ಕೊಟ್ಟಿದ್ದೀವಿ ನಾವು. ಎಲ್ಲಿ ಕೊಡೋಕ್ಕಾಗತ್ತೆ? ಎಲ್ಲಿ ಕನ್ನಡಿಗರಿಗೆ ಕೆಲಸ ಮಾಡೋಕ್ಕೆ ಅಲ್ಲಿಗೆ ಸಾಧ್ಯವಾಗುತ್ತೋ ಅಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲಿದ್ದಾರೆ ಇವತ್ತು ಕನ್ನಡಿಗರು? ಯಾರೋ ಒಂದು ಐ ಟಿ ಕಂಪ್ನಿ ಕಂಪ್ನಿ ಅಲ್ಲೊಬ್ಬ HR ಯಾವನೋ ಉತ್ತರ ಭಾರತವನಿದ್ದರೆ ಅವನ್ನೆಲ್ಲ ಹಿಂದಿಯವ್ರನ್ನ ತೊಗೊಂಬಂದು ತುಂಬ್ತಾನೆ ಹೊರತು ಯಾರನ್ನೂ ಕನ್ನಡಿಗರನ್ನು ತೊಗೊಳ್ಳಲ್ಲ. ನಾನು ಮೊನ್ನೆ ಒಂದು ಅಶೋಕ ಹೋಟ್ಲಲ್ಲಿ ಒಂದಿಬ್ಬರು ಕನ್ನಡಿಗರನ್ನ ಕೆಲಸಕ್ಕೆ ಸೇರಿಸ್ದೆ. ಇಡೀ ಅಲ್ಲಿ ಹಿಂದಿಯವರು ಸೇರಿಕೊಂಡು ಆ ಕನ್ನಡದ ಮಕ್ಕಳು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಕೊನೆಗೆ ನಾನು ಹೋಗಿ ಅವ್ರನ್ನ ಹೆದರಿಸಿ ಮತ್ತೆ ಆ ಮಕ್ಕಳನ್ನ ಅಲ್ಲಿ ಕೆಲಸ ಮಾಡೋಕ್ಕೆ ಮುಂದುವರಿಸ್ಬೇಕಾಯಿತು. ಇಂಥ ಪರಿಸ್ಥಿತಿ ಇದೆ ನಮಗೆ. ಹಾಗಾಗಿ ಇವತ್ತು ನೋಡಿ, ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಮಕ್ಕಳು ಇಲ್ಲಿ ಕಟ್ಟಡ ಕಾರ್ಮಿಕರಾಗಿ ಇವತ್ತು ಕೆಲಸ ಮಾಡ್ತಿರ್ಲಿಲ್ಲ. ಅವತ್ತೆಲ್ಲ ಕೆಲಸವನ್ನು ತಮಿಳರು ಮಾಡ್ತಿದ್ರು. ಇವತ್ತು ಕನ್ನಡದ ಮಕ್ಕಳು ಮಾಡ್ತಾ ಇದ್ದಾರೆ, ಯಾರೂ ತಮಿಳರು ಮಾಡ್ತಾ ಇಲ್ಲ. ಕಟ್ಟಡ ಕಾರ್ಮಿಕರಾಗಿ ಎಲ್ಲ ಹಂತದಲ್ಲೂ ಕೆಲಸವನ್ನು ಕನ್ನಡಿಗರು ಮಾಡೋದಾದರೆ ನಿಮ್ಮ ಉದ್ಯಮಗಳಲ್ಲಿ ಕನ್ನಡಿಗರು ಕೆಲಸ ಮಾಡೋ ಯೋಗ್ಯತೆ ಇಲ್ವಾ? ಇಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡ್ತಾರೆ ಅನ್ನೋದಾದರೆ ನಿಮ್ಮ ಉದ್ಯಮಗಳಲ್ಲಿ ಕನ್ನಡಿಗರು ಕೆಲಸ ಮಾಡೋದು ಗೊತ್ತಿಲ್ವಾ? ಕೊಡೋದಿಲ್ಲ, ಕನ್ನಡಿಗರಿಗೆ ಕೊಡೋದಿಲ್ಲ. ನಾನು ಸುಮಾರು ನೋಡಿದ್ದೀನಿ ಉದ್ಯಮಗಳು. ಅವನು ಯಾವನು ಬಿಹಾರಿ, ಅಲ್ಲೊಬ್ಬ ಅಧಿಕಾರಿ ಇದ್ದರೆ ಅವನ್ನೆಲ್ಲ ಬಿಹಾರಿಗಳು ತೊಗೊಂಬಂದು ತುಂಬ್ತಾನೆ. ಇನ್ಯಾವನು ಪಶ್ಚಿಮ ಬಂಗಾಳದವನು ಇದ್ದರೆ ಅವನ್ನೆಲ್ಲ ಬಂಗಾಳಿಗಳನ್ನ ತಂದು ತುಂಬ್ತಾನೆ. ಇವತ್ತು ನೋಡ್ರಿ, ನಿನ್ನೆ ಬಂದರು ಯಾರು, ನಮ್ಮ ಚಿಕ್ಕಪೇಟೆ, ಕಾಟನ್ಪೇಟೆ, ಕಿಲಾರಿ ರಸ್ತೆಯಲ್ಲಿ ಎಲ್ಲ ಆಚಾರಿಗಳು ಕನ್ನಡಿಗರಿದ್ದರು. ಆಚಾರಿಗಳು, ಚಿನ್ನದ ಕೆಲಸ ಮಾಡುವಂಥ ಆಚಾರಿಗಳು ಕನ್ನಡಿಗರಿದ್ದರು. ಇವತ್ತು ಒಬ್ಬ ಕನ್ನಡಿಗ ಆ ಕಸುಬು ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಬಂಗಾಳಿಗಳು ಬಂದು ತುಂಬಿಕೊಂಡಿದ್ದಾರೆ. ಅವರೆಲ್ಲ ಕಸುಬು ಇವತ್ತು ಅವ್ರ ಪಾಲಾಗಿದೆ. ಅವತ್ತಿನ ಕಾಲಕ್ಕೆ ಇಡೀ ಕಬ್ಬನ್ಪೇಟೆ, ಕಾಟನ್ಪೇಟೆ, ಸುಲ್ತಾನ್ಪೇಟೆ ಎಲ್ಲ ಭಾಗದಲ್ಲಿ ನೇಕಾರರು ಕನ್ನಡಿಗರಿದ್ದರು. ಇವತ್ತು ಒಬ್ಬ ಕನ್ನಡಿಗರು ನೇಕಾರರಿಲ್ಲ, ಎಲ್ಲ ಮಾರ್ವಾಡಿಗಳು ಪಾಲಾಗಿದೆ ರೇಷ್ಮೆ ಉದ್ಯಮ. ಹೀಗೆ ಎಲ್ಲ ಹಂತದಲ್ಲಿ ನೀವು ಒಂದು ಹೋಬಳಿ ಮಟ್ಟಕ್ಕೆ ಹೋದರೂ ಸಹ ಕನ್ನಡಿಗರಿಗೆ ಬದುಕಿಲ್ಲ. ಇವತ್ತು ಹೋಬಳಿ ಮಟ್ಟದಲ್ಲಿ ಅಲ್ಲೊಬ್ಬ ರಾಜಸ್ಥಾನಿ ಒಂದು ಸ್ಟೀಲ್ ಅಂಗಡಿಯಿಂದ ಹಿಡ್ಕೊಂಡು ಎಲ್ಲ ಥರದ ಅಂಗಡಿಗಳು, ಎಲ್ಲ ಥರದ ಇದು ಮಾಡ್ತಾನೆ ಅಂದರೆ ಒಬ್ಬ ರಾಜಸ್ಥಾನಿ ಮಾಡ್ತಾನೆ. ಹೀಗೆ ಎಲ್ಲ ಹಂತದಲ್ಲಿ ಕನ್ನಡಿಗರ ಬದುಕನ್ನು ನಾಶ ಮಾಡೋದಾದರೆ ನಾವು ಇದನ್ನು ಸಹಿಸ್ಕೊಂಡು ಕೂತ್ಕೋಬೇಕಾ? ಇದನ್ನು ಅರಗಿಸ್ಕೋಬೇಕಾ? ಸಿದ್ದರಾಮಯ್ಯನವರೇ, ಇಂಥದ್ದು ವಿಚಾರದಲ್ಲಿ ರಾಜಿ ಮಾಡ್ಕೋಬೇಡಿ, ಹೆದರಬೇಡಿ, ಯಾರಿಗೂ ಹಂಜಬೇಡಿ. ಧೈರ್ಯವಾಗಿ ನೇರವಾಗಿ ಸಿದ್ದರಾಮಯ್ಯನವರು ಅಂದರೆ ಭಾರಿ ಎದೆಗಾರಿಕೆ ಇರುವಂಥ ಮುಖ್ಯಮಂತ್ರಿಗಳು, ಕನ್ನಡದ ಪ್ರೇಮಿಗಳು, ಕನ್ನಡದ ವಿಚಾರದಲ್ಲಿ ಗಟ್ಟಿಯಾಗಿ ನಿಲ್ಲುವಂಥವ್ರು ಅಂತ ಹೇಳಿಕೊಳ್ಳುವಂಥ ಸಿದ್ದರಾಮಯ್ಯನವರು ಈಗ ಸಾಬೀತು ಮಾಡಬೇಕು. ಈ ವಿಚಾರದಲ್ಲಿ ಸಾಬೀತು ಮಾಡಬೇಕು. ಅವ್ರ ಸರ್ಕಾರ ಕನ್ನಡದ ಪರವಾಗಿರೋದಾದರೆ, ಕನ್ನಡಿಗರ ಪರವಾಗಿರೋದಾದರೆ ಈಗ ಸಾಬೀತು ಮಾಡಿ ಅಂತ ಹೇಳಿ ನಾನು ಮತ್ತೆ ಅವ್ರನ್ನ ಮನವಿ ಮಾಡ್ಕೊತೀನಿ. ಕನ್ನಡ ಕಾವಲು ಸಮಿತಿ ಮೊದಲ ಅಧ್ಯಕ್ಷ ಹೌದು. ಈಗ ಏನು ಸರ್ವಜನಿಕೇಶ್ವರಿ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಅವರು ಆ ಸಂದರ್ಭದಲ್ಲಿ ಅವರು ಅಧ್ಯಕ್ಷತೆ ಕೊಟ್ಟರು. ಅಂದ್ರೆ ಒಂದು ಕಡೆ ಒಂದು ವಾದ ಇಟ್ಕೊಂಡ್ರೆ ವಿದೇಶಿ ಬಂಡವಾಳ ಹೂಡಿಕೆಗೆ ಅಡಚಣೆ ಆಗುತ್ತಂತ ಗೊತ್ತಿಲ್ಲ, ಆ ಥರದ ಒಂದು ಆರೋಪಗಳು, ಅದು ಎಷ್ಟು ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿ? ಯಾಕೆ ಈಗ ನೋಡಿ, ನೀವು ಇವತ್ತು ನೋಡಿ, ನಿನ್ನೆ ಎಲ್ಲ ಮಾತಾಡಿದಂಥವ್ರು ಯಾರು ವಿದೇಶಿ ಮೂಲದ ಬಂಡವಾಳಶಾಹಿಗಳು ಮಾತಾಡ್ತಾ ಇಲ್ಲ. ಮಾತಾಡ್ತಾರೋರು ಯಾರು? ಭಾರತದ ಒಳಗಡೆ ಇರುವಂಥ ಬಂಡವಾಳಶಾಹಿಗಳು ಮಾತಾಡ್ತಾ ಇದ್ದಾರೆ ಹೊರತು ವಿದೇಶಿ ಕಂಪನಿಯ ಯಾರೂ ಸಹ ಮಾತಾಡ್ತಿಲ್ಲ. ಈಗ ದೊಡ್ಡ ದೊಡ್ಡ ಉದ್ಯಮ ಬರ್ತಾ ಇದೆ ಬೆಂಗಳೂರು ಸುತ್ತಮುತ್ತ. ಮೊನ್ನೆ ಕೋಲಾರದ, ಚಿಕ್ಕಬಳ್ಳಾಪುರದ ವ್ಯಾಪ್ತಿಯಲ್ಲಿ ಒಂದು ಕಾರು ಇದು ಮಾಡುವಂಥ ಒಂದು ಸಂಸ್ಥೆ ಬಂತು. ಅಲ್ಲಿ 2,000-3,000 ಉದ್ಯೋಗ ಸೃಷ್ಟಿಯಾಗ್ತಾ ಇದೆ. ಆ ಉದ್ಯೋಗ ಯಾರಿಗೆ ಕೊಡ್ತೀರಿ? ಯಾರಿಗೆ ಕೊಡಬೇಕು ನೀವು? ಅಲ್ಲಿ 100 ಎಕರೆ ಜಾಗ ಕೊಟ್ಟವಲ್ಲ ನಾವು, ನಮ್ಮ ನೆಲದ ಮಕ್ಳಿಗೆ ತಾನೇ ಉದ್ಯೋಗ ಕೊಡಬೇಕು. ಅದನ್ನು ಯಾರೋ ಹಿಂದಿಯವರು ತೊಗೊಂಬಂದು ಅವರು 8,000ಕ್ಕೋ 10,000ಕ್ಕೋ ಕೆಲಸಕ್ಕೆ ಬರ್ತಾರೆ ಅಂಥೇಳಿ ಅವರಿಗೆ ಉದ್ಯೋಗ ಕೊಡೋದಾದರೆ, ಯಾವುದೋ ಏಜೆನ್ಸಿಗಳ ಮುಖಾಂತರ ಅಂಥವ್ರನ್ನ ಕರೆಸ್ಕೊಂಡು ಉದ್ಯೋಗ ಕೊಡೋದಾದರೆ ನಮ್ಮ ಮಕ್ಕಳೇನಾಗಬೇಕು? ಈ ವಿಚಾರದಲ್ಲಿ ಯಾರ ಜೊತೆ ರಾಜಿ ಅನ್ನೋ ಪ್ರಶ್ನೆಯೇ ಇಲ್ಲ. ನಮ್ಮ ಹೋರಾಟವನ್ನು ಯಾವ ಹಂತಕ್ಕೆ ತಗೊಂಡೋಗಕ್ಕೆ ಸಾಧ್ಯ ಆಗುತ್ತೋ ಆ ಹಂತಕ್ಕೆ ತಗೊಂಡೋಗೋ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಅಕಸ್ಮಾತ್ ಹಿನ್ನಡೆ ಆದರೆ ಸರ್ಕಾರ ಹಿನ್ನಡೆ ಆದರೆ ನಿಮ್ಮ ಮುಂದಿನ ಅದೇ ಹೋರಾಟ ಮುಂದುವರಿಸ್ತೀವಿ ನಾವು. ಇಡೀ ರಾಜ್ಯದಲ್ಲಿ ಹೋರಾಟ ಮುಂದುವರಿಸ್ತೀವಿ. ಯಾವ ಹಂತದ ಹೋರಾಟಕ್ಕೂ ನಾವು ಸಜ್ಜಾಗಿದ್ದೀವಿ. ಯಾಕಂದರೆ
ನಮ್ಮ ನೆಲದ ಮಕ್ಕಳ ಭವಿಷ್ಯ ಬದುಕು ಬೇರೆ ವಿಚಾರ ಅಲ್ಲ, ಇದು ಅವರ ಬದುಕಿನ ವಿಚಾರ. ಆ ಬದುಕೇ ಇಲ್ಲ, ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳಿಗೆ ಬದುಕೇ ಇಲ್ಲ ಅನ್ನೋದಾದರೆ ನಾವೆಲ್ಲೋ ಬದುಕು ಕಟ್ಕೋಬೇಕು. ಈಗ ನೋಡಿ, ಗೋವಾದಲ್ಲೂ ಹೋಗಿ ಕೆಲಸ ಮಾಡುವಂಥ ಕಾರ್ಮಿಕರನ್ನ ಅವ್ರ ಮನೆ ಮಠನೆಲ್ಲ ಹೊಡೆದಾಕಿ ಬೀದಿಗೆ ತಂದು ನಿಲ್ಲಿಸ್ಲಿಲ್ವ ಗೋವಾ ಸರ್ಕಾರ? ಹಂಗಾದರೆ ನಮ್ಮ ನೆಲದ ಮಕ್ಕಳ ಭವಿಷ್ಯ ಏನಾಗಬೇಕು, ಬದುಕೇನಾಗಬೇಕು? ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಯಾರ ಒತ್ತಡಕ್ಕೂ, ನಿಮ್ಮ ಹೈಕಮಾಂಡ್ ಇರ್ಬೋದು, ಇಲ್ಲ ಈ ಕಾರ್ಪೊರೇಟ್ಗಳು ಆಗಲಿರ್ಬೋದು, ಯಾರ ಒತ್ತಡಕ್ಕೂ ಮಣಿಯದೆ ಮೀಸಲಾತಿ ವಿಧೇಯಕವನ್ನು ತರಬೇಕು. ಅದು ಒಂದು ಕಾಯ್ದೆ ಹಾಕಬೇಕು. ನಮ್ಮ ನೆಲದ ಮಕ್ಕಳಿಗೆ ಅದೊಂದು ಹಕ್ಕಾಗಿ ಕೇಳುವಂಥದ್ದು ಹಕ್ಕಾಗಬೇಕು. ಈಗ ನೋಡಿ, ನಾಮಫಲಕದ ಆಯಿತು, ಕಾಯ್ದೆ ಆಯಿತು. ಯಾರು ಬೇಕಾದರೆ ಈಗ ಏನಾದರೂ ಒಂದು ಉದ್ಯಮನೋ ಒಂದು ಅಂಗಡಿನೋ ಏನೋ ಮಾಡಬೇಕು ಅಂದರೆ 60% ಕನ್ನಡ ನಾಮಫಲಕದಲ್ಲಿ ಇರಬೇಕು ಅನ್ನೋ ಕಾಯ್ದೆ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೆ ಇವತ್ತು ಬೆಂಗಳೂರಲ್ಲಿ ಕನ್ನಡದ ನಾಮಫಲಕ ಕಾಣ್ತಾ ಇದೆ. ಹಾಗೆ ಇದರಲ್ಲೂ ಒಂದು ಕಾಯ್ದೆ ಆದರೆ ನಾಳೆ ಈ ನೆಲದ ಮಕ್ಕಳಿಗೆ ಕೇಳುವಂಥ ಹಕ್ಕಿರುತ್ತೆ, ಕೇಳ್ತಾರೆ, ಉದ್ಯೋಗ ಪಡ್ಕೋತಾರೆ. ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಕೂಡ ಆಗಿತ್ತು. 60% ರಿಸರ್ವೇಶನ್ ಬೇಕು ಅಂತ ನೀವೇನಾದರೂ ಎಲ್ಲ ಕೊಟ್ಟಿದ್ದೀವಿ, ನಾವು ಅವರಿಗೆ ಕೊಟ್ಟಿದ್ದೀವಿ. ಎಷ್ಟು ಪರ್ಸೆಂಟೇಜ್ ನಾವು ಕೇಳಿದ್ದು ಅಷ್ಟೇ. ಸಿ ಮತ್ತು ಡಿಯಲ್ಲಿ 100%, ಎ ಮತ್ತು ಬಿಯಲ್ಲಿ 50% 60%. ನೋಡ್ರಿ, ಸರೋಜಿನಿ ಮಹಿಷಿ ವರದಿಯಲ್ಲೇ ಇದೆ, ಎ ಮತ್ತು ಬಿಗೆ ನಿಮಗೆ ಚೆನ್ನಾಗಿ ಗೊತ್ತು. ಹೌದು. 90 ಮತ್ತು 60. ಹೌದು, ಅದಕ್ಕೆ ಯಾಕೆ ಒತ್ತಾಯ ಮಾಡಲಿ ನೀವು? ಅದರಲ್ಲೇ ಇವತ್ತು ಯಾಕೆಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ 40 ವರ್ಷ ಆಯಿತು. ಕೆಲವು ಅದರಲ್ಲಿ ಇರುವಂಥ ಅಂಶಗಳು, ಈಗ ಕರ್ನಾಟಕದಲ್ಲಿರುವಂಥ 15 ವರ್ಷದಿಂದ ಯಾರು ವಾಸ ಇದ್ದಾರೆ, ಆ ವಾಸ ಇರುವಂಥ ಜನರು ಅವರು ಬರೆಯೋಕ್ಕೆ ಓದೋಕ್ಕೆ ಕನ್ನಡ ಗೊತ್ತಿದ್ದರೆ ಅವ್ರನ್ನ ಕನ್ನಡಿಗರು ಅಂತ ಪರಿಗಣಿಸಿ ಕೆಲಸ ಕೊಡ್ಬೋದು ಅಂತ ಇದೆ ಮಹಿಷಿ ವರದಿಯಲ್ಲಿ. ನಾವೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ವು ಅಂದರೆ, ಅವ್ರಿಗೊಂದು ಪರೀಕ್ಷೆ ಮಾಡಿ ಅದರಲ್ಲಿ ಉತ್ತೀರ್ಣರಾದರೆ ಅವರಿಗೆ ಇಲ್ಲಿ ಈ ನೆಲದಲ್ಲಿ ಯಾವುದೇ ಭಾಷಿಕರಾದರೂ ಕನ್ನಡಿಗರು ಅಂತ ಪರಿಗಣಿಸಿ ಕೆಲಸ ಕೊಡ್ಬೋದು. ಈ ಥರದ ಸರೋಜಿನಿ ಮಹಿಷಿ ವರದಿಯಿಂದಲೂ ತಗೊಂಡಂಥ ಕೆಲವು ವಿಚಾರಗಳು ನಾವೊಂದಷ್ಟು ಇವತ್ತಿಗೆ ಅನುಗುಣವಾಗಿ ನಮ್ಮ ಮಕ್ಕಳಿಗೆ ಏನು ಅನುಕೂಲ ಆಗುತ್ತೆ ಇವತ್ತಿನ ಮಕ್ಕಳಿಗೆ, ಅದನ್ನು ಸಹ ಎಲ್ಲ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ನೋಡಿ, SSLC ಬೋರ್ಡ್ ನೀವು ಹೇಳಿದಂಗ ಆ ಥರ ಸಮಾನಾಂತರವಾಗಿ ಒಂದು ಎಂಟ್ರಿ ಎಕ್ಸಾಮ್ ಇದೆ, ನಿಮ್ಗೆ ಗೊತ್ತಿರ್ತದೆ. ಅದನ್ನು ಪಾಸ್ ಆದ ಸಾಕು ಸರ್ಕಾರದ ಒಂದು ಕಾಯ್ದೆ ಆದೇಶ ಆ ಥರದ್ದು ಹೌದು ಆದರೂ ಸರಿ ಆಗ್ಬೋದು. ಹೇಳ್ದನಲ್ಲಪ್ಪ, ಈಗ ತಾನೇ ಹೇಳ್ದೆ ಇಷ್ಟೊತ್ತು. ಒಂದು 15 ದಿವಸ ಅವರಿಗೆ ಗಡುವನ್ನು ಕೊಡ್ತಾಯಿದ್ದೀವಿ. 15 ದಿವಸದೊಳಗಡೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾಯಿದ್ದೀವಿ. ಅದಾದ ನಂತರ ಆಗದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಈ ನೆಲದ ಯುವಕರನ್ನ ಜಾಗೃತಿ ಮೂಡಿಸುವ ಮುಖಾಂತರ ಕರ್ನಾಟಕ ಸರ್ಕಾರದ ವಿರುದ್ಧ ಬೀದಿಗಿಳಿತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.